ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತಾಂಧ ಶಕ್ತಿಗಳು ದೊಡ್ಡ ಮಟ್ಟದಲ್ಲಿ ತಲೆಯನ್ನ ಎತ್ತುತ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಅವರು ಮೈಸೂರು ಉದಯಗಿರಿಯಲ್ಲಾದಂತಹ ಘಟನೆ ಪೂರ್ವ ತಯಾರಿಯಿಂದ ಆಗಿದೆ. ಇದು ಸಂಪೂರ್ಣ ತನಿಖೆ ಆಗಬೇಕು. ಇದು ಅತ್ಯಂತ ಗಂಭೀರವಾಗಿರುವಂತಹ ವಿಷಯವಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ PSI SDPI ಕೇಸ್ ವಾಪಸ್ಸು ಪಡೆದ್ರು. ಹಳೆ ಹುಬ್ಬಳ್ಳಿ ಕೇಸ್ ವಾಪಸಾತಿಯಿಂದ ಅವರಿಗೆ ದೊಡ್ಡ ಕುಮ್ಮಕ್ಕು ಬಂದಿದೆ. ಇಸ್ಲಾಂ ಮತಾಂಧ ಶಕ್ತಿಗಳು ಕಾಂಗ್ರೆಸ್ ಬಲದಿಂದ ಈ ರೀತಿಯ ವರ್ತನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಎಡಬಿಡಂಗಿತನದಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ. ತಮ್ಮ ರಾಜ್ಯದ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ, ಅದನ್ನ ಕಿತ್ ಹಾಕ್ತೇವೆ. ಕಾಂಗ್ರೆಸ್ನವರಿಗೆ ಮುಸ್ಲಿಂ ಅವರು ಮಾತ್ರ ಬೇಕಾ? ಈ ಘಟನೆಯನ್ನು ಸಹ ಕಾಂಗ್ರೆಸ್ನವರು ತುಷ್ಟೀಕರಣಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಗೃಹ ಸಚಿವರು ತಮ್ಮ ಐಡಿಯಾಲಜಿಗಳಿಗೆ ತಕ್ಕಂತೆ ಮಾತನಾಡ್ತಾ ಇದ್ದಾರೆ. ಸಾರ್ವಜನಿಕರ ಆಸ್ತಿ ನಷ್ಟ ಭರಿಸೋದು ಯಾರು? ಅತಿ ಹೆಚ್ಚು ಹಿಂದೂಗಳು ತೆರಿಗೆ ನೀಡ್ತಾ ಇದ್ದಾರೆ. ಗಲಭೆಕೋರರಿಂದ ಆಸ್ತಿ ನಷ್ಟವನ್ನ ಒದ್ದು ವಸೂಲಿ ಮಾಡಬೇಕು. ಸರ್ಕಾರಕ್ಕೆ ತಾಕತ್ತು ಇದ್ರೆ ಇದನ್ನು ಮಾಡಲಿ. ಇದು ಕಮ್ಯುನಿಸ್ಟ್ ಕೇರಳ ಬೆಂಬಲ ಇಲ್ಲದ ಈ ಒಂದು ರೀತಿಯ ಕೆಲಸವನ್ನ ಕಮ್ಯುನಿಸ್ಟ್ ಕೇರಳ ಬೆಂಬಲ ಇಲ್ಲದೆ ಮಾಡೋಕೆ ಆಗಲ್ಲ. ಕಾಂಗ್ರೆಸ್ ನಾಯಕರು ಜವಾಬ್ದಾರಿಯಿಂದ ಹೇಳಿಕೆಯನ್ನ ನೀಡಬೇಕು. RSS ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಮತಾಂಧ ಶಕ್ತಿ ವ್ಯವಸ್ಥಿತ ಪ್ಲಾನ್ ಮಾಡಿಕೊಂಡು ಈ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಇದೇ ವೇಳೆ ಮಾತನಾಡಿದಂತಹ ಅವರು ಕಾಂಗ್ರೆಸ್ ಪಾರ್ಟಿ ಪರಸ್ಪರ ಭಿನ್ನಾಭಿಪ್ರಾಯದಿಂದ ಆಡಳಿತದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. ದಲಿತ CM ಆಗಲು ನನ್ನ ವಿರೋಧವೇ ಇಲ್ಲ, ಆದರೆ ಇದನ್ನ ಹಾದಿ ಬೀದಿ ರಂಪ ಮಾಡಿ ಆಡಳಿತ ತಂತ್ರ ಕುಸಿಯುವಂತೆ ಮಾಡಿದೆ. ಇದನ್ನ ನಾನು ಸಹಿಸೋಕೆ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನ ತರಾಟೆಗೆ ತೆಗೆದುಕೊಂಡಂತಹ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ರಾಜಕಾರಣಿ ಅಲ್ಲ, ಅವರ ಬಗ್ಗೆ ಮಾತನಾಡೋದು ಅವಶ್ಯಕತೆಯೇ ಇಲ್ಲ. ಅದೇ ಅಂಬಾನಿ ಅದಾನಿ ಅಂತ ಎಷ್ಟು ವರ್ಷ ತೆಗೆದುಕೊಂಡು ಹೋಗ್ತೀರಿ? ಕೃಷಿ ಸಣ್ಣ ದೊಡ್ಡ ವ್ಯಾಪಾರ ದೇಶಕ್ಕೆ ಬೇಕು. ಅದನ್ನ ಬಿಟ್ಟು ಅಂಬಾನಿ ಅದಾನಿಗೆ ಏನು ವಿಶೇಷ ಸವಲತ್ತನ್ನ ನೀಡಿದೆ ಅಂತ ಕೇಳ್ತಿದ್ದೀರಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ಸೀರಿಯಸ್ ಆಗಿ ತಗೊಂಡು ಪ್ರಶ್ನೆಗೆ ಉತ್ತರ ಕೊಡೋದನ್ನ ಅಲ್ಲ ಅದು. ಮೊನ್ನೆ ಅವರು ಲೋಕಸಭಾ ಭಾಷಣ ನೋಡಿದ್ರಿ ನೀವು, ಏನು ಮಾತಾಡಿದ್ರೆ ಅಂತ ಕಾಂಗ್ರೆಸ್ ಪಾರ್ಟಿಯವರಿಗೂ ತಿಳಿದಿಲ್ಲ, ಅನೇಕರಿಗೂ ತಿಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆ ಈಗ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ದೇಹಾಂತ ಆದಾಗ ಇಷ್ಟೆಲ್ಲ ಮಾತಾಡಿದ್ರು. ಆಮೇಲೆ ಒಂದು ತಿಂಗಳಗಟ್ಟಲೆ ವಿದೇಶಕ್ಕೆ ಹೋಗ್ಬಿಟ್ರು. ಅವರು ಸೀರಿಯಸ್ ರಾಜಕಾರಣಿನೇ ಅಲ್ಲ. ಹಾಗಾಗಿ ಅವ್ರಿಗೆ ಹೇಳೋದ್ರಾಗ ಏನು ಅರ್ಥ ಇಲ್ಲ. ನೋಡ್ರಿ, ನಮ್ಮ ದೇಶದ ಕಾನೂನಿದೆ, ಆ ದೇಶದ ಕಾನೂನಿದೆ. ಕಾಂಗ್ರೆಸ್ ಪಾರ್ಟಿಯವರು ಹೀಗೆ ಪ್ರತಿಭಟನೆ ಮಾಡೋದು ಒಂದು ವಿಷಯದಲ್ಲಿ ಅದಕ್ಕೆ ಅದು ಲೋಕಸಭೆ ಸಂಸತ್ತಿನ ಮುಂದೆ, ಆನಂತರ ಏನಿಲ್ಲ ಅವ್ರದ್ದು. ದೇ ಆರ್ ನಾಟ್ ಎಟ್ ಆಲ್ ಸೀರಿಯಸ್. ಹಿಂಗಾಗಿ ಅವ್ರ ಸ್ಥಿತಿ ಹಿಂಗಾಗ್ಯದ. ಆದರೂ ಅವರು ಬಿಡ್ತಾ ಇಲ್ಲ. ಅವರು ಇದೇ ಅದಾನಿ ವಿಷಯವನ್ನು ಎಷ್ಟು ವರ್ಷದಿಂದ ತೊಗೊಂಡು ಹೋಗ್ತಾ ಇದ್ದಾರೆ, ಅಂಬಾನಿ ಅಂಥೇಳಿ. ಏನಾದರೂ ಅರ್ಥ ಇದೆಯಾ ದೇಶಕ್ಕೆ? ನಾನು ಹೇಳೋದು ಇದು ಇವರೇ ಅಂತಲ್ಲ, ಬಿಸ್ನೆಸ್ಸು ಬೇಕು ದೇಶಕ್ಕೆ. ನಮ್ಮ ಉಳಿದೆಲ್ಲ ಸಣ್ಣ ಬಿಸ್ನೆಸ್ಗಳಿಂದ ಹೇಳ್ಕೊಂಡು ಕೃಷಿ ಇಟ್ಕೊಂಡು ಎಲ್ಲವೂ ಬೇಕು. ಆದರೆ ಇವರು ದಿವಸ ಬೆಳಿಗ್ಗೆ ಅವ್ರಿಗೇನಾದರೂ ವಿಶೇಷವಾದಂಥ ಒಂದು ಸವಲತ್ತು ಕೊಟ್ಟಿದ್ದರೆ ಅದು ಬೇರೆ ವಿಷಯ. ಅಲ್ಲಿನ ಸರ್ಕಾರದವರು ಒಂದು ಆರೋಪ ಮಾಡಿದರು, ಅಲ್ಲಿನ ಏಜೆನ್ಸಿಗಳು. ಆ ನಂತರ ಅದ್ರ ಬಗ್ಗೆ ಮುಂದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ರಿಪೋರ್ಟ್ ಯಾವಾಗ ಬಂತು? ಕಳೆದ 3-4 ವರ್ಷದಿಂದ ಈ ವಿದೇಶಿ ಶಕ್ತಿಗಳು ಭಾರತದಲ್ಲಿನ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ಬೇಕನ್ನುವಂಥ ಒಂದು ಕುತಂತ್ರದಿಂದ ಸಂಸತ್ ಅಧಿವೇಶನ ನಡುವೆ 1 ದಿವಸ 2 ದಿವಸ ಅಥವಾ ಅವತ್ತೇನೆ ಮುಂಜಾನೆ ಒಂದಿಲ್ಲ ಒಂದು ವರದಿಯೋ ಒಂದಿಲ್ಲ ಒಂದು ವಿಡಿಯೋ ಬಿಡುಗಡೆ ಮಾಡಿ ಗಲಾಟೆ ಎಬ್ಬಿಸ್ತಾರೆ. ರಾಹುಲ್ ಗಾಂಧಿ ಸೀರಿಯಸ್ ಆಗಿ